ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಸರ್? ಏನಾದರೂ ಅಹವಾಲು ಸಲ್ಲಿಸ್ತೀರಾ ಸರ್ ಹೈಕಮಾಂಡ್ ಹತ್ರ? ಎಲ್ಲ ಕೇಳೋದಂತ ಕೇಳ್ತೀವಿ ಅಷ್ಟೇ. ಈ ಮೊದಲು ಭೇಟಿ ಆಗಿದ್ರಿ, ಏನಾದರೂ ಈ ಸಲ ಆಗೋ ಚಾನ್ಸ್ ಇದೆಯಾ ಅಂತ? ಭೇಟಿಯಾಗಿದ್ದೆ, ಇದನ್ನು ಕೊಡ್ತೀವಿ ಅಂತ ಹೇಳಿದಾರೆ. ಡೆಲ್ಲಿ ನಾಳೆ ಆಗ್ತಾ ಸ್ವಲ್ಪ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾರು ಭರವಸೆ ಕೊಟ್ಟಿದ್ದಾರೆ ಸರ್ ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ ಅವರು? ಹೈಕಮಾಂಡ್ಗೆ ಕೇಳಬೇಕು. ಭರವಸೆ ಕೊಟ್ಟಿದ್ದಾರೆ ಸರ್? ಭರವಸೆ ಮೊದಲೇ ಕೊಟ್ಟಿದ್ರು, ಈಗ ಕೇಳಿದ್ರೆ ನಾನು ಮಾಡ್ಕೊಡ್ತೀನಿ ಅಂತಂದ್ರೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಫೈನಲ್ ಮಾಡ್ಕೊಂಡು ಬರ್ತೀರಾ ಸರ್? ಹಾಗಾದ್ರೆ ಸಿಹಿ ಸುದ್ದಿ ಹೈಕಮಾಂಡ್ ಫೈನಲ್ ಮಾಡ್ತಾರೆ, ಫೈನಲ್ ಆಗೋದು. ಯಾವ ಖಾತೆನ ಮಿನಿಸ್ಟ್ರಿ ಆಗ್ಲಿನ ಖಾತೆ ಎಲ್ಲ ಬಂತು, ಮಿನಿಸ್ಟ್ರ್ ಆಗಬೇಕನ್ನ ಖಾತೆ. ಖಾತೆ ಆದರೆ ನಾನು ನಿಭಾಯಿಸ್ತೀನಿ ಅನ್ನೋದು ಕನ್ಫರ್ಮ್ ಸರ್? ಹೇಳಿದ್ರೆ ಅನ್ಕೊಂಡಿದ್ದೀನಿ ಕೊಡ್ಬೋದು ಅಂತ. ಅಲ್ಲ, ಯಾವ ಖಾತೆ ಕೊಟ್ಟರೆ ತಾವು ನಿಭಾಯಿಸ್ತೀರಾ ಅಂತ? ಯಾವ್ದು ಕೊಟ್ಟರು ನಿಭಾಯಿಸ್ತೀನಿ. ಹಳವಲ್ವ ನಾನು ಯಾರಾದ್ರೂ ಹೋಗ್ತಿದ್ದಾರೆ ಸರ್ ಈಗ? ಇದು ನನ್ನೊಬ್ಬನೇ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಸರ್? ಏನಾದರೂ ಅಹವಾಲು ಸಲ್ಲಿಸ್ತೀರಾ ಸರ್ ಹೈಕಮಾಂಡ್ ಹತ್ರ? ಎಲ್ಲ ಕೇಳೋದಂತ ಕೇಳ್ತೀವಿ ಅಷ್ಟೇ. ಈ ಮೊದಲು ಭೇಟಿ ಆಗಿದ್ರಿ, ಏನಾದರೂ ಈ ಸಲ ಆಗೋ ಚಾನ್ಸ್ ಇದೆಯಾ ಅಂತ? ಭೇಟಿಯಾಗಿದ್ದೆ, ಇದನ್ನು ಕೊಡ್ತೀವಿ ಅಂತ ಹೇಳಿದಾರೆ. ಡೆಲ್ಲಿ ನಾಳೆ ಆಗ್ತಾ ಸ್ವಲ್ಪ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾರು ಭರವಸೆ ಕೊಟ್ಟಿದ್ದಾರೆ ಸರ್ ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ ಅವರು? ಹೈಕಮಾಂಡ್ಗೆ ಕೇಳಬೇಕು. ಭರವಸೆ ಕೊಟ್ಟಿದ್ದಾರೆ ಸರ್? ಭರವಸೆ ಮೊದಲೇ ಕೊಟ್ಟಿದ್ರು, ಈಗ ಕೇಳಿದ್ರೆ ನಾನು ಮಾಡ್ಕೊಡ್ತೀನಿ ಅಂತಂದ್ರೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಫೈನಲ್ ಮಾಡ್ಕೊಂಡು ಬರ್ತೀರಾ ಸರ್? ಹಾಗಾದ್ರೆ ಸಿಹಿ ಸುದ್ದಿ ಹೈಕಮಾಂಡ್ ಫೈನಲ್ ಮಾಡ್ತಾರೆ, ಫೈನಲ್ ಆಗೋದು. ಯಾವ ಖಾತೆನ ಮಿನಿಸ್ಟ್ರಿ ಆಗ್ಲಿನ ಖಾತೆ ಎಲ್ಲ ಬಂತು, ಮಿನಿಸ್ಟ್ರ್ ಆಗಬೇಕನ್ನ ಖಾತೆ. ಖಾತೆ ಆದರೆ ನಾನು ನಿಭಾಯಿಸ್ತೀನಿ ಅನ್ನೋದು ಕನ್ಫರ್ಮ್ ಸರ್? ಹೇಳಿದ್ರೆ ಅನ್ಕೊಂಡಿದ್ದೀನಿ ಕೊಡ್ಬೋದು ಅಂತ. ಅಲ್ಲ, ಯಾವ ಖಾತೆ ಕೊಟ್ಟರೆ ತಾವು ನಿಭಾಯಿಸ್ತೀರಾ ಅಂತ? ಯಾವ್ದು ಕೊಟ್ಟರು ನಿಭಾಯಿಸ್ತೀನಿ. ಹಳವಲ್ವ ನಾನು ಯಾರಾದ್ರೂ ಹೋಗ್ತಿದ್ದಾರೆ ಸರ್ ಈಗ? ಇದು ನನ್ನೊಬ್ಬನೇ